ನಮಸ್ಕಾರ ವೀಕ್ಷಕರೇ, ವಿಜಯೋತ್ಸವ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಶರನ್ನವರಾತ್ರಿಯ ಮೊದಲ ದಿನ ಇವತ್ತು. ಈಗಾಗಲೇ ದಸರಾಗೆ ವಿದ್ಯುಕ್ತ ಚಾಲನೆ ಕೂಡ ಸಿಕ್ಕಿದೆ. ದಸರಾ ನೋಡೋದಕ್ಕೆ ಮೈಸೂರಿಗೆ ಬರ್ತಕ್ಕಂಥ ಪ್ರವಾಸಿಗರು ಸಾಮಾನ್ಯವಾಗಿ ಅರಮನೆ, KRS, ನಂಜನಗೂಡಿಗೆ ಹೋಗಿ ಬರ್ತಕ್ಕಂಥದ್ದು ಸಾಮಾನ್ಯ. ಆದರೆ ಮೈಸೂರಿನಲ್ಲೇ ಇರತಕ್ಕಂಥ ನೋಡಲೇಬೇಕಾದಂತಹ ಪ್ರವಾಸಿ ತಾಣಗಳಲ್ಲಿ ಶ್ರೀ ಗಣಪತಿ ಸಚ್ಚಿದಾನಂದ ಆಶ್ರಮ ಕೂಡ ಒಂದು. ಈ ಆಶ್ರಮದಲ್ಲಿ ನೋಡುಗರ ಕಣ್ಣಿಗೆ ಮುದ ನೀಡುವಂತಹ ತಾಣಗಳಿವೆ. ಹಾಗಾದರೆ ಬನ್ನಿ, ಇವತ್ತಿನ ಸಂಚಿಕೆಯಲ್ಲಿ ಗಣಪತಿ ಸಚ್ಚಿದಾನಂದ ಆಶ್ರಮವನ್ನು ಒಂದು ಸುತ್ತು ಹಾಕ್ಬರೋಣ. ಗಣಪತಿ ಸಚ್ಚಿದಾನಂದ ಆಶ್ರಮ ದಕ್ಷಿಣ ಭಾರತದ ಪ್ರಮುಖ ಆಧ್ಯಾತ್ಮ ಕೇಂದ್ರ. ದತ್ತಾತ್ರೇಯ ಅವಧೂತ ಪರಂಪರೆಯ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿಗೆ ಜಗತ್ತಿನಾದ್ಯಂತ ಭಕ್ತರಿದ್ದಾರೆ. ದತ್ತಾತ್ರೇಯ ಪರಂಪರೆಯನ್ನ ಉಳಿಸಿ ಬೆಳೆಸೋದಕ್ಕೆ ಕಟಿಬದ್ಧರಾಗಿರುವ ಗಣಪತಿ ಶ್ರೀಗಳು ಈ ಬಗ್ಗೆ ಹೇಳಿದ ಮಾತುಗಳಿವು. ಇಲ್ಲಿ ದತ್ತಾತ್ರೇಯ ಒಂದು ಸಂಪ್ರದಾಯ ಅಂತ ನಾವು ಹೇಳ್ತೀವಿ. ನಾವು ಆ ದತ್ತನ ಒಂದು ಸಂಪ್ರದಾಯವನ್ನು ನಾವು ಬೆಳೆಸ್ಕೊಂಡೊಂದು ಸಂಪ್ರದಾಯ ಅನ್ನೋ ಬದಲು ಇನ್ನೂ ಹೆಚ್ಚಾಗಿ ಅರ್ಥ ಆಗಬೇಕಾದ್ರೆ ಪರಂಪರಾ ಅಂತ ಹೇಳ್ತೀವಿ ನಾವು. ಇಂಥ ದತ್ತ ಪರಂಪರೆಯನ್ನು ಹೊಂದಿರತಕ್ಕಂಥ ಮೊದಲನೇ ಒಂದು ತಲೆಗೆ ಪರಂಪರಾ ಅಂತ ಕರೀತಾ, ಆಮೇಲಿಂದ ಸಂಪ್ರದಾಯ ಅಂತ ಕರೀತಾ, ಆಮೇಲೆ ಪರಂಪರೆಗೆ ಹೋಗುವಂಥ ಪದ್ಧತಿ ಅದು. ಇಲ್ಲಿ 400 ವರ್ಷಗಳ ಹಿಂದೆ ಶ್ರೀಪಾದ ವಲ್ಲಭರ ಅರ್ಚನೆ ಮಾಡಿರ್ತಕ್ಕಂಥ ಮೂರ್ತಿ, ದತ್ತ ಮೂರ್ತಿ ನಮ್ಮಲ್ಲಿದೆ. ಅದನ್ನು ಸ್ವರ್ಣ ಮೂರ್ತಿ ಅಂತ ನಾವು ಕರಿತೀವಿ. ದತ್ತ ಜಯಂತಿ ದಿನ ಮಾತ್ರ ಅದನ್ನು, ಆ ಮೂರ್ತಿಯನ್ನು ಹೊರಗಿಟ್ಟು 3 ದಿನ ಪ್ರದರ್ಶನವನ್ನು ಇಡ್ತಾರೆ. ಸಂಗೀತದ ಮೂಲಕ ಚಿಕಿತ್ಸೆ ನೀಡುವ ಗಣಪತಿ ಶ್ರೀಗಳು ಹಲವು ರೀತಿಯ ವೈದ್ಯಕೀಯ ಸೇವೆಯನ್ನ ಉಚಿತವಾಗಿ ನೀಡುತ್ತಿದ್ದಾರೆ. ಇದು ಕೇವಲ ಮೈಸೂರಿಗಷ್ಟೇ ಸೀಮಿತವಾಗಿಲ್ಲ. ಜಗತ್ತಿನ ಹಲವು ರಾಷ್ಟ್ರಗಳಲ್ಲಿ ಸ್ಥಾಪನೆಯಾಗಿರುವ ಶಾಖಾ ಮಠಗಳು ಈ ಸೇವಾ ಕಾರ್ಯವನ್ನ ಲಭ್ಯವಾಗುವಂತೆ ಮಾಡಿವೆ. ಎಲ್ಲ ದೇಶಗಳಲ್ಲೂ ಒಂದೊಂದು ಆಲಯವನ್ನು, ಒಂದು ದತ್ತ ಪಾದುಕಾ ಪ್ರತಿಷ್ಠೆಯನ್ನು ಕೂಡ ಮಾಡಿದೆ. ಒಂದು ಮಾನವ ಸೇವಾ, ಮಾಧವ ಸೇವಾ. ದೇವಸ್ಥಾನದ ಸಣ್ಣ ಜೊತೆಗೆ ಸಣ್ಣ ಒಂದು ಹಾಸ್ಪಿಟಲ್. ಮಾನವ ಸೇವಾ, ಮಾನವನಲ್ಲಿ ಮಾಧವನ್ನು ಕಾಣಬೇಕು ಅಂತ, ಅದನ್ನು ಚೈತನ್ಯಾರ್ಚನಾ ಅಂತ ಹೇಳ್ತೀವಿ. ನಮ್ಮಲ್ಲಿ ಎಷ್ಟು ಪರಮಾತ್ಮನಿಗೆ ಪೂಜಾ, ನೈವೇದ್ಯ, ಉಪಾಸನ, ಕೀರ್ತನ ಎಷ್ಟು ಮಾಡ್ತೀವೋ ಅಷ್ಟು ಮಾನವ ಸೇವಾ. ಅನ್ನದಾನದಿಂದ ಹಿಡಿದು, ವಿದ್ಯಾದಾನದಿಂದ ಹಿಡಿದು, ಅವರಿಗೆ ಔಷಧಿ ಅಂದರೆ ಏನು ಆ ಮೆಡಿಕಲ್ ಫೀಲ್ಡಲ್ಲಿ ಎಷ್ಟೆಷ್ಟು ವಿಧವಾದಂತಹ ಸಹಾಯ ಮಾಡಬೇಕೋ ಅವುಗಳನ್ನೆಲ್ಲ ಕೂಡ ಅಲ್ಲಲ್ಲಿ ಮೆಡಿಕಲ್ ಕ್ಯಾಂಪಸ್ ಮಾಡಿ ಕೊಡುವಂಥ ಪದ್ಧತಿಯಲ್ಲಿ. ಎಲ್ಲೆಲ್ಲಿ ಡಾಕ್ಟರ್ಗಳಿಲ್ಲವೋ ಅಲ್ಲಿ ಹೋಗಿ ಕೆಲವು ಡಾಕ್ಟರ್ಗಳನ್ನೆಲ್ಲ ಅಲ್ಲಿ ಸೇವಾ ರೀತಿಯಲ್ಲಿ ಬರ್ತಾರೆ, ಮತ್ತು ಕೆಲವು ಫ್ಯಾಕ್ಟ್ರಿಗಳಿಂದ ಬೇಕಾದಷ್ಟು ಔಷಧಿ ಬರುತ್ತೆ, ಅದನ್ನು ವಿತರಣೆ ಮಾಡತಕ್ಕಂಥ ಒಂದು ಪದ್ಧತಿಯಲ್ಲಿ ಇಟ್ಕೊಂಡಿದ್ದೀವಿ. ಮಾಧವ ಸೇವಾ ಅಂತ. ಈ ಆಶ್ರಮಗಳಲ್ಲಿ 77 ಆಶ್ರಮಗಳಿವೆ. ಅದರಲ್ಲಿ 28 ಆಶ್ರಮ ತುಂಬ ಆಕ್ಟಿವ್ ಆಗಿ ನಡೀತಾ ಇರ್ತಕ್ಕಂಥದ್ದು. ಭಾರತ ಭೂಮಿನೇ ಅಲ್ಲದೆ ನಮಗೆ ಅಮೆರಿಕಾದಲ್ಲೂ ಕೂಡ 2-3 ಸೆಂಟರ್ಸ್ ಇವೆ, ಮತ್ತು ಯುರೋಪ್ನಲ್ಲಿವೆ, ಮತ್ತು ಲಂಡನ್ನಲ್ಲೂ ಕೂಡ ಇವೆ, ಮತ್ತು ಮಲೇಷ್ಯಾದಲ್ಲಿದೆ. ಇದಲ್ಲದೆ ಕೆರೆಬಿಯನ್ ಕಂಟ್ರೀಸ್ನಲ್ಲೆಲ್ಲ ಕಡೆ ಇದೆ. ಅದರಲ್ಲಿ ಪ್ರಧಾನವಾದಂಥದ್ದು ವೆಸ್ಟ್ ಇಂಡೀಸ್ ಅಂತ ಹೇಳ್ತೀವಿ. ವೆಸ್ಟ್ ಇಂಡೀಸ್, ಟೊಬ್ಯಾಗೊ, ಆ ಒಂದು ಅಲ್ಲೂ ಕೂಡ ದೊಡ್ಡ ಆಂಜನೇಯ ಸ್ವಾಮಿಯನ್ನು ಕೂಡ ನಾವು ಪ್ರತಿಷ್ಠೆ ಮಾಡಿದ್ದೀವಿ. ಅಂದರೆ 85 ಅಡಿ ಇಂಡಿಯಾದಿಂದ ಆಚೆ ಅಷ್ಟು ದೊಡ್ಡ ಮೂರ್ತಿ ಇರತಕ್ಕಂಥದ್ದು ಮೊದಲಿದು ಅಂತ ಹೇಳ್ತಾರೆ.
ಮೈಸೂರಿನಲ್ಲಿ ದಸರಾ ಆರಂಭವಾಗುವ ಹೊತ್ತಿಗೆ ಸಚ್ಚಿದಾನಂದರ ಆಶ್ರಮದಲ್ಲೂ ದಸರೆ ಆರಂಭವಾಗುತ್ತೆ. ಸಂಗೀತವೇ ಪ್ರಧಾನವಾದ ಈ ನವರಾತ್ರಿ ಉತ್ಸವದಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋ ಬಗ್ಗೆ ಸ್ವತಃ ಸ್ವಾಮೀಜಿಯೇ ಮಾಹಿತಿ ನೀಡ್ತಾರೆ, ಕೇಳಿ. ಆಶ್ರಮದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಕಾರ್ಯಕ್ರಮ ಒಂದು ದತ್ತ ಜಯಂತಿ, ಎರಡನೆಯದು ಶಿವರಾತ್ರಿ, ಇನ್ನು 9-10 ದಿನಗಳು ನಡೀತಕ್ಕಂಥದ್ದು ದಶಹಾರ 10 ದಿನ ನಡೀತಕ್ಕಂಥ ಜಗನ್ಮಾತೆಗೆ. ಇನ್ನೊಂದು ಎರಡನೆಯದು ದಶರಾ ಅಂದರೆ ಶಾರದೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಹೇಳ್ತೀವಿ. ನವರಾತ್ರಿ ಅಂತ ನವದುರ್ಗಿಯರನ್ನು ಆರಾಧನೆ ಮಾಡುವಂಥದ್ದು, ರಾಮರಿಂದ ಹಿಡಿದು ಕೃಷ್ಣನಿಂದ ಹಿಡಿದು ಹಾಗೆ ಮಹಾಭಾರತದಲ್ಲಿ ಭಾಗವತದಲ್ಲಿ ದೇವಿಯನ್ನ ಆರಾಧನೆ ಮಾಡ್ಕೊಂಡು ಬಂದಿದ್ದಾರೆ. ಹಾಗೆ ಆ ದೇವಿಯನ್ನ 9 ರೂಪಗಳಲ್ಲಿ ಆರಾಧನೆ ಮಾಡುವಂಥದ್ದು ಮತ್ತು 18 ರೂಪಗಳಲ್ಲಿ ಕೌಮಾರಿಯಾಗಿ 18 ರೂಪ ಆಗಿರ್ತಕ್ಕಂಥ ಜಗನ್ಮಾತೆಯನ್ನ ಆರಾಧನೆ ಮಾಡಿ ಮಹಾತ್ಮರು ಮಾಡಿರ್ತಕ್ಕಂಥ ಸ್ತುತಿಯನ್ನು ಅಮ್ಮನಿಗೆ ಒಪ್ಪಿಸ್ತಕ್ಕಂಥದ್ದು. ಇದರಲ್ಲಿ ಪ್ರಧಾನವಾದಂಥದ್ದು ಶ್ರೀಚಕ್ರ. ಈ ಶ್ರೀಚಕ್ರ ಉಪಾಸನೆ ದಿಗ್ಭೂಪ್ರಸ್ತಾರ ಅಂತ ಹೇಳ್ತೀವಿ, ಶ್ರೀಚಕ್ರ ಸುಮೇರು ಅಂತ ಹೇಳ್ತೀವಿ, ಅರ್ಧಪ್ರಸ್ತಾರ ಅಂತ ಹೇಳ್ತೀವಿ. ಹೀಗೆ ಅನೇಕ ಭಾಗಗಳ ನವಾವರಣ ಮುಖ್ಯವಾದಂಥದ್ದು. ನವಾವರಣ ಕೀರ್ತನೆಗಳು ಕೂಡ ಸ್ವಾಮೀಜಿ ಮಾಡಿದ್ದಾರೆ. ಸ್ವಾಮೀಜಿ ಅಂದರೆ ಯಾರೋ ಅನ್ಕೋಬೇಡಿ, ನಾನು ಅಂತ ಅನ್ಬಾರ್ದಲ್ಲ, ಅದಕ್ಕೆ ನಾನು ಸ್ವಾಮೀಜಿ 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 ಅಂತ ಇದ್ದೀನಿ. ಅವೇನೋ ಯಾರೋ ಸ್ವಾಮೀಜಿ ಇನ್ನೊಬ್ಬರಿದ್ದಾರೆ ಅನ್ಕೋಬೇಡಿ. ಸ್ವಾಮೀಜಿ ಅಂದರೆ ನಾನು ಅನ್ಬಾರ್ದು. ಅದಕ್ಕೆ ಆ ಸ್ವಾಮೀಜಿಯವರು ನವಾವರಣ ಕೀರ್ತನೆಯನ್ನು ಮಾಡಿದ್ದಾರೆ. ದೊಡ್ಡವರೆಲ್ಲ ಹಾಡಿದ್ದಾರೆ, ಬಹಳ ಚೆನ್ನಾಗಿದೆ. ನಾದಮಯ 10 ದಿನ ಜಗನ್ಮಾತೆಗೆ ಒಂದು ಕಡೆಯಿಂದ ನಾದ ಅರ್ಪಣೆ, ಇನ್ನೊಂದರಲ್ಲಿ ಜಗನ್ಮಾತೆಗೆ ದೇವಿ ಭಾಗವತ ಪುರಾಣ, ಎಲ್ಲ ವಿಧವಾದಂಥ ಪುರಾಣಗಳು ಮತ್ತು ಶ್ರೀಮಾತಾ ಬರೀತಕ್ಕಂಥ ಒಂದು ದೊಡ್ಡ ಯಜ್ಞ ಕೂಡ ನಡೆಯುತ್ತೆ. ವಿಜಯೋತ್ಸವ ವಿಶೇಷ ಕಾರ್ಯಕ್ರಮದಲ್ಲಿ ಈಗ ಒಂದು ವಿರಾಮ.